ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾಗಿರಪನ್ನೂರು ಗ್ರಾಮದ ರಸ್ತೆ ಸರಿ ಇಲ್ಲದ ಕಾರಣ ರಸ್ತೆ ನಿರ್ಮಿಸಿಕೊಡಿ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ಸದಾನಂದ ಪನ್ನೂರು ಅವರು ಹೋರಾಟ ಮನವಿ ಕೊಟ್ಟರೂ ಸಹ ಮಾನ್ವಿ ಲೋಕೋಪಯೋಗಿ ಇಲಾಖೆ ಜೆಇ ಸಾಮುವೇಲಪ್ಪನ ದುರಾಡಳಿತದಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ ಎಂದು ಸದಾನಂದ ಗಂಭೀರ ಆರೋಪ ಮಾಡಿದ್ದಾರೆ. ಸಾಮುವೇಲಪ್ಪ ಸಾಹೇಬ್ರೆ, ನೀವು ಶೋಷಿತ ಸಮುದಾಯದಿಂದ ಬಂದವರು ನೀವು, ಆದ್ರೆ ಶೋಷಿತ ಜನಾಂಗದ ಹೋರಾಟಗಾರರಿಗೆ ಸುಳ್ಳು ಹೇಳುತ್ತೀರಾ ಅಂದ ಮೇಲೆ ಇದು ಯಾವ ನ್ಯಾಯ ಸ್ವಾಮಿ? ಸಾಮುವೇಲಪ್ಪ ಸಾಹೇಬ್ರೆ, ಜಾಗಿರಪನ್ನೂರು ಗ್ರಾಮದ ನಿವಾಸಿಗಳಂತೂ ಸಾಮುವೇಲಪ್ಪ ಸಾಹೇಬ್ರೆ ನಿಮಗೆ ಶಾಪ ಹಾಕುತ್ತಿದ್ದಾರೆ ಅಂದ್ರೆ ನೀವೇ ಆಲೋಚನೆ ಮಾಡಿ ಸ್ವಾಮಿ. ತೆಗೆದುಕೊಳ್ಳದೆ ಇವತ್ತಿನವರೆಗೂ ಈ ಸದ್ಯ ಪ್ರಸ್ತುತವಾಗಿ 15 ದಿನಗಳಿಂದ ಜಾಗಿರಪನ್ನೂರು ಗ್ರಾಮಕ್ಕೆ ಬಸ್ಸು ಸಂಚಾರ ಇಲ್ಲದಂತಾಗಿದೆ. ಸಾರ್ವಜನಿಕರಿಗೆ, ರೋಗಿಗಳಿಗೆ ಆಂಬ್ಯುಲೆನ್ಸ್ ಓಡಾಡಲಿಕ್ಕೆ, ಸಾರ್ವಜನಿಕ ಬಸ್ಸುಗಳು ಓಡಾಡಲಿಕ್ಕೆ ತೊಂದರೆ ಉಂಟಾಗುವಂತೆ ಮಾಡಿದ್ದಾರೆ. ಯಾರೆಂದರೆ ಸಾಮುವೇಲಪ್ಪ ಅಂತೇಳಿ ಇದ್ರು ಅವರು ಪ್ರಭಾರಿಯಾಗಿ. ಅವರ ಒಂದು ಭ್ರಷ್ಟತೆಯಿಂದಾಗಿ, ಅವರ ಒಂದು ಕರ್ತವ್ಯ ನಿರ್ಲಕ್ಷ್ಯತೆಯಿಂದಾಗಿ, ಬೇಜವಾಬ್ದಾರಿತನದಿಂದಾಗಿ ನಮ್ಮ ಗ್ರಾಮಗಳಿಗೆ ಬಸ್ ಇಲ್ಲದಂತಾಗಿದೆ. ಇದುವರೆಗಾದರೂ ಕೇಳಿದರೆ ಅವರು ಯಾವುದೇ ರೀತಿಯ ಉತ್ತರವನ್ನು ನೀಡ್ತಾ ಇಲ್ಲ. ಹೀಗಾಗಿ ಅವರು ಮತ್ತೆ ಇದಾಗಿ ಜೆಯಾಗಿ ಹೋಗಿದ್ದಾರೆ. ಆದರೆ ಆ ಸಮಯದಲ್ಲಿ ಇದ್ದಂಥ ಸಮಯದಲ್ಲಿ ತಾವೇನು ಭರವಸೆ ಕೊಟ್ಟಿದ್ರು ಮಾಡಿಕೊಡ್ತೀವಿ ಅಂತೇಳಿ ಆ ಭರವಸೆಯನ್ನು ನಿರ್ವಹಿಸದೆ, ಆ ಭರವಸೆಯನ್ನು ನಮಗೆ ಈಡೇರಿಸದೆ ಅವರು ಮಾಡಿರ್ತಕ್ಕಂಥ ಅನ್ಯಾಯಕ್ಕಾಗಿ ಇಂದಿನ ದಿನಗಳಲ್ಲಿ ಮತ್ತೆ ನಾವು ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಕಷ್ಟಪಡುವಂಥ ಪರಿಸ್ಥಿತಿ ನಮಗೆ ಉಂಟಾಗಿದೆ. ಮಾತ್ರವಲ್ಲದೆ ಇವರು ಇದ್ದಂಥ ಸಮಯದಲ್ಲಿ ಏನು ಜಾಗಿರಪನ್ನೂರು ಗ್ರಾಮದಲ್ಲಿ ನಿರ್ವಹಿಸಿರ್ತಕ್ಕಂಥ ಕೋಟ್ಯಾನುಗಟ್ಟಲೆ ಅನುದಾನಗಳಲ್ಲಿ ಆಗಿರತಕ್ಕಂಥ ಕಾಮಗಾರಿಗಳೆಲ್ಲವೂ ಕಳಪೆ ಮಟ್ಟದಿಂದ ಕೂಡಿದ್ದು ಇವತ್ತು ನಮ್ಮ ಜಾಗಿರಪನ್ನೂರು ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಚರಂಡಿಗಳೆಲ್ಲ ಗಬ್ಬು ಹಾರ್ತಾ ಇವೆ. ಅವಕ್ಕೆ ಮುಚ್ಚಳಿಕೆ ಮಾಡಿಲ್ಲ, ಮೇಲೆ ಮುಚ್ಚಳಿಕೆ ಮಾಡಿಲ್ಲ. ಅದರಿಂದಾಗಿ ಸೊಳ್ಳೆಗಳೆಲ್ಲ ಅವಳೆಯಿಂದಾಗಿ ಮಕ್ಕಳೆಲ್ಲ ಅಲ್ಲಿ ಭಾಗದಾಗಿರ್ತಕ್ಕಂಥ ಜನರೆಲ್ಲರೂ, ಸಾರ್ವಜನಿಕರು ಎಲ್ಲರೂ ರೋಗ ರುಜಿನಗಳಿಂದ ನರಳುತ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಬೇಕಾದಂಥ ಸಾಮುವೇಲಪ್ಪ ಅನ್ನೋಂಥ AAA ಆಗಿರ್ತಕ್ಕಂಥ ಪ್ರಭಾವಿ ಆಗಿರ್ತಕ್ಕಂಥ ಯಾವುದೇ ರೀತಿಯ ಕಾಮಗಾರಿ ಮಾಡದೆ ಬರೀ ಎಲ್ಲ ಗ್ರಾಮಗಳ ಅನುದಾನಗಳನ್ನು ದುರ್ಬಳಕೆ ಮಾಡಿಕೊಂಡು SSDP ಇರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ರಾಜ್ಯ ಹೆದ್ದಾರಿ ಅಂತಾರೆ. ಜಾಗಿರಪನ್ನೂರು ಟು ಕೋತ್ನಾಳ ಹಂಗೆ ಹೋಗ್ತದೆ ಅದು ರೋಡು, ಅದು ರಾಜ್ಯ ಹೆದ್ದಾರಿ 14. ಆದರೆ ಇದುವರೆಗಾಯ್ತು ಯಾವುದೇ ರೀತಿಯ ಕಾಮಗಳನ್ನು ಮಾಡಿಲ್ಲ. ಏನು ಮಾಡಲಾರ್ದಂಗೆ ಅವರು ಬುಲ್ಲೆ ತಗೊಂಡಿದ್ದಾರೆ. ಮೊನ್ನೆ ಶಾಸಕರಾದಂಥ ಮಾನ್ಯ ಶಾಸಕರಾದಂಥ ಅಂಪಯ್ಯ ನಾಯ್ಕರವರೇ ಮತ್ತು ಸಣ್ಣ ನೀರಾವರಿ ಮತ್ತು ನೀರಾವರಿ ಸಚಿವರಾಗಿದ್ದಂಥ ಬೋಸರಾಜ್ ಅವರೇ, ನೀವು ಏನು ಮಾಡ್ತಾಯಿದ್ದೀರಿ? ಓಟು ಕೇಳಕ್ಕೆ ಬಂದಾಗ ಮಾತ್ರ ನಮ್ಮ ಹತ್ರ ಬರ್ತಾಯಿದ್ದೀರಿ. ಇಲ್ಲಿ ನೋಡಿರಿ ನಮ್ಮ ಪರಿಸ್ಥಿತಿ ಹೇಗಿದೆ. ಕಳೆದ 15 ದಿನಗಳಿಂದ ನಮ್ಮ ಊರಿಗೆ ಬಸ್ ಇಲ್ಲ, ರಸ್ತೆ ಎಲ್ಲ ಹದಗೆಟ್ಟಿದೆ. ಒಳಗೆ ನೀವು ಬ್ರಿಡ್ಜ್ ಕಟ್ಟಕ್ಕೆ ಹೋಗ್ತೀರಿ. ಇಲ್ಲಿ ನೋಡಿರಿ, ನೀವು ಆಂತರಿಕವಾಗಿ ಏನಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂಥ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚಿಕ್ಕೋಡ್ನೇಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಾಗಿರಪನ್ನೂರಿನಿಂದ ಚಿಗಲಪರಿವರೆಗೆ ಇರ್ತಕ್ಕಂಥ ರಸ್ತೆಯನ್ನು ನೋಡಿರಿ. ಚಿಗಲಪರಿವಿಂದ ಮಾನ್ವಿವರೆಗೆ ಅಂತ ರಸ್ತೆಯನ್ನು ನೋಡಿರಿ. ಅಲ್ಲಿಂದ ಅಲ್ಲಿಗೆ ನೀವು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರಿ. ಆದರೆ ಅಲ್ಲಿ 4 ಕಿಲೋಮೀಟರ್ನ ಯಾಕೆ ಅಭಿವೃದ್ಧಿ ಮಾಡಿಲ್ಲ? ಇದು ನಮ್ಮ ಪ್ರಶ್ನೆ. ಯಾಕೆಂದರೆ ನಿಮಗೆ ಓಟಿರೋದು, ಆಮೇಲೆ ಮಠಾಧೀಶರು ಇರೋದು, ನಿಮಗೆ ನಿಮ್ಮ ಮತಗಳನ್ನು ಗಳಿಸ್ಕೊಡ್ದಕ್ಕೆ ಹೊರತಾಗಿ ನಮ್ಮಂಥದ್ದು ಏನು ನಿಮಗೆ ಅರ್ಥ ಆಗಲ್ಲ. ಬಂದು ನೋಡಿರಿ. ಮೊನ್ನೆ ಬಂದು 26ನೇ ತಾರೀಕು, ಏಪ್ರಿಲ್ 26ನೇ ತಾರೀಕು ಏನು ಮಾಡಿದಿರಿ, ಭೂಮಿ ಪೂಜೆ ಮಾಡಿದಿರಿ ಮೋನಿಟಾಳ್ ಅಂತೇಳಿ. ಆಮೇಲೆ ನಮ್ಮ ಜಾಗಿರಪನ್ನೂರು ಗ್ರಾಮದ ಚರ್ಚಿನ ಒಂದು ಐ ಮಾಸ್ಕನ್ನು ಉದ್ಘಾಟನೆ ಮಾಡಿದಿರಿ. ಆದರೆ ನಿಮಗೆ ಜಾಗಿರಪನ್ನೂರು ಟು ಚಿಗಲಪರಿ ತಕ್ಕ ಇರ್ತಕ್ಕಂಥ 4 ರಸ್ತೆ ಕಾಮಗಾರಿಯನ್ನು ಉದ್ಘಾಟನೆ ಮಾಡಲಿಕ್ಕಾಗಲಿಲ್ಲ. ಈಗ ಅಧಿಕಾರಿಗಳು, PWD ಅಧಿಕಾರಿಗಳನ್ನ ಕೇಳಿದರೆ ನಮಗೆ ಸಚಿವರು ಸಿಗುತ್ತಾ ಇಲ್ಲ, ಶಾಸಕರು ಸಿಗುತ್ತಿಲ್ಲ. ಅವರು ಬಂದು ಇದು ಮಾಡಿದರೆ ಮಾತ್ರ ನಮಗೆ ಅದನ್ನು ಕಾಮಗಾರಿ ಆರಂಭ ಮಾಡೋಕ್ಕೆ ಸಾಧ್ಯ. ಎಲ್ಲ ಟೆಂಡರ್ ಆಗಿದೆ, ಎಲ್ಲ ಇದಾಗಿದೆ, ಎಸ್ಟಿಮೇಷನ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ. ಆದರೆ ಅವರು ಬಂದು ಮಾತ್ರ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಯಾರಿಗೆ ಉತ್ತರಗಳು ಹೇಳ್ತಾರೋ ನಿಮಗೆ ಗೊತ್ತಿರಬೇಕದು. ಯಾಕೆ ನಮ್ಮ ಇಂಥ ಬಡ ಜನರ ಮೇಲೆ, ಬಡ ವಿದ್ಯಾರ್ಥಿಗಳ ಮೇಲೆ, ಬಡ ರೋಗಿಗಳ ಮೇಲೆ ನೀವು ಈ ರೀತಿ ಕ್ರಮ ತಗೋತೀರಿ? ಇನ್ನು ಮುಂದೆ ನಾವು ನಿಮಗೆ ಕಾಂಗ್ರೆಸ್ ಅನ್ನತಕ್ಕಂಥ ಅಕ್ಷರವನ್ನು ತೆಗೆದುಕೇಸಿ ನಾವು ಬೇರೆ ಪಕ್ಷ ಹಿಡ್ಕೋಬೇಕಾಗ್ತದೆ. ನಿಮ್ಮಲ್ಲಿ ಏನಾದರೂ ಒಂದು ಸೌಜನ್ಯ ಗುಣ ಇದ್ದರೆ, ನಿಮ್ಮಲ್ಲಿ ಏನಾದರೂ ಒಂದು ಸದ್ಗುಣಗಳಿದ್ದರೆ ನಮಗೆ ಮೊದಲು ಓಟ್ ಹಾಕಿರಿ. ಸುಮ್ಮನೆ ಇದೆಲ್ಲ ನಾಟಕಗಳು ನಡೆಯಲ್ಲ, ಭಾಳ ದಿನ ನಡೆಯಲ್ಲ ಇದು. ನಾವೆಲ್ಲ ವಿದ್ಯಾರ್ಥಿಗಳು, ಹೋರಾಟಗಾರರು, ಸಾರ್ವಜನಿಕರು ರೆಡಿಯಾಗಿದ್ದೀವಿ. ನಿಮ್ಮಂಥವರಿಂದ ನಮಗೇನು ನ್ಯಾಯ ಸಿಗೋದಿಲ್ಲ ಅಂತ ಗೊತ್ತಿದೆ. ಕಳೆದ 2017ರಿಂದ ನಮ್ಮ ಹೋರಾಟ ಇದೆ. ಇದು ಎಷ್ಟೋ ಸರಿ ನಾವು ಧರಣಿ ಮಾಡಿದ್ದೀವಿ, ಮನೆ ಪತ್ರ ಕೊಟ್ಟಿದ್ದೀವಿ, ಆಮೇಲೆ ಹೋರಾಟನೂ ಮಾಡಿದ್ದೀವಿ. ಎಲ್ಲ
ಸಚಿವರಿಗೆ ಕೊಟ್ಟಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೂ ಕೊಟ್ಟು ಬಂದಿದ್ದೀವಿ ನಾವು ಜನತಾ ದರ್ಶನದಲ್ಲಿ ಬೆಂಗಳೂರಿಗೆ ಹೋಗಿ. ಆದರೂ ಇದುವರೆಗೆ ಆಗಿ ನಮಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ.